Hello guys, welcome to my channel. Today special egg rice. ಇಂದಿನ ದಿನ ಎಗ್ ರೈಸ್ ಮಾಡಲಾಗುತ್ತದೆ. ನೋಡಿ, ಹಸಿಮೆಣಸಿನಕಾಯಿ ಸಣ್ಣನೆಯಾಗಿ ಕಟ್ ಮಾಡ್ಕೊಂಡಿದ್ದೀವಿ 4. ಅದೇ ರೀತಿಯಾಗಿ ಈರುಳ್ಳಿ ಸಹ ಕಟ್ ಮಾಡ್ಕೊಂಡಿದ್ದೀವಿ. ಕೊತ್ತಂಬರಿ ಸಹ ಸಣ್ಣನೆಯಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದಾನೆ. ಅದೇ ರೀತಿಯಾಗಿ ಈರುಳ್ಳಿ ಸಹ ಹಾಕ್ಕೊಂಡು ಫ್ರೈ ಮಾಡ್ತಾರೆ ಇವಾಗ ನಮ್ಮ ಡ್ಯಾಡಿ. ಮೆಣಸಿನ್ಕಾಯಿ ಹಾಕಿದ್ದಾರೆ ಈರುಳ್ಳಿಯಲ್ಲಿ. ಈಗ ಮತ್ತೆ ಚೆನ್ನಾಗಿ ಫ್ರೈ ಮಾಡಿಕೊಳ್ತಾರೆ. ಲೈಟಾಗಿ ಬ್ರೌನ್ ಕಲರ್ ಬರಬೇಕು, ಆ ಥರ ಫ್ರೈ ಮಾಡ್ಕೊಳ್ತಾರೆ. 1 ಸ್ಪೂನ್ ಅಷ್ಟು ಅರಿಶಿನ ಹಾಕೊಂಡಿದ್ದಾರೆ. 1 ಸ್ಪೂನ್ ಸಾಲ್ಟ್, ಎಣ್ಣೆ ಪೌಡ್ರಮ್ಮ, ಅಲ್ಲ ಪೇಸ್ಟ್, ಜಿಂಗ್ರಿ ಪೇಸ್ಟ್, ಜಿಜಿ ಪೇಸ್ಟ್ ಹಾಕ್ಕೊಂಡ ಮೇಲೆ ತದನಂತರ ಸ್ವಲ್ಪ ಫ್ರೈ ಮಾಡಿಕೊಂಡ್ರು. ನೆಕ್ಸ್ಟು ಇತರೆ ಹಲವಾರು ಮಸಾಲೆಗಳನ್ನು ಇದರಲ್ಲಿ ಚೆನ್ನಾಗಿ ಕಲಬೆರಕೆ ಮಾಡಿಕೊಳ್ತಾರೆ ಇವಾಗ. ನೆಕ್ಸ್ಟ್ ಯಾವ ಪೇಸ್ಟ್ ಅಂದರೆ ಬಿರಿಯಾನಿ ಮಸಾಲೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದಾರೆ. ಈ ಬಿರಿಯಾನಿ ಮಸಾಲೆ ಆದ ನಂತರ ಮತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಎಗ್ ಮಸಾಲೆನೂ ಸಹ ಹಾಕಿಕೊಂಡಿದ್ದಾರೆ. ಎಗ್ ರೈಸ್ ಆಗಿರೋದರಿಂದ ಎಗ್ ಮಸಾಲೆ, ಗರಂ ಮಸಾಲೆ ಸಹ ಹಾಕಿಕೊಂಡಿದ್ದಾರೆ. ಸ್ವಲ್ಪ ಗರಂ ಮಸಾಲೆ, ಎಲ್ಲ ಥರದ ಮಸಾಲೆಗಳನ್ನು ಹಾಕಿಕೊಂಡಿದ್ದಾರೆ. ಸ್ವಲ್ಪ ಲೈಟಾಗಿ ಒಣ ಖಾರ ಕಲರ್ ಬರಬೇಕಲ್ಲ, ಚಿಲ್ಲಿ ಪೌಡ್ರ್. ಓಕೆ ಚಿಲ್ಲಿ ಪೌಡ್ರ್. ಮಸಾಲೆಗಳನ್ನು ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಇವಾಗ ಎಗ್ಗುಗಳನ್ನು ಅದರಲ್ಲಿ ಬೆರೆಸಿಕೊಳ್ಳಕತ್ತಾರೆ. 4 ತಟ್ಟೆಗಳನ್ನು ಅದರಲ್ಲಿ ಬೆರೆಸಿದ್ದಾರೆ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾರೆ. ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ ನೋಡ್ರಿ. ಇವಾಗ ರೈಸನ್ನು ಇದರಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು. ರೈಸ್ ಆಗಲೇ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಆ ರೈಸ್ನ ಪೀಸ್ ಚೆನ್ನಾಗಿ ಉದುರುದಾಗಿರಬೇಕದು. ಅದನ್ನು ಎಗ್ಗಿನಲ್ಲಿ ಕಲಬೆರಕೆ ಮಾಡಬೇಕು. ಇವಾಗ ರೈಸನ್ನು ಎಗ್ ರೈಸ್ ಕಲಬೆರಕೆ ಮಾಡ್ತಾ ಇದ್ದಾರೆ. ಎಗ್ ರೈಸ್ ರೆಡಿ ಆಗಿದೆ. ಎಗ್ ರೈಸ್ ನೋಡಿ, ನಮ್ಮ ತಂದೆ ರೈಸ್ ಮಾಡಿರಬೇಕು. ಅದಕ್ಕೆ ಜೋಳ ರೊಟ್ಟಿ ಸುಟ್ಟಿರಬೇಕು, ಬದನೆಕಾಯಿ ಮಾಡಿರಬೇಕು, ನಿಗುತ್ತಿರಬೇಕು, ನನಗಣ್ಣನನ್ನು ನೋಡಿ ನಗುತ್ತಿರಬೇಕು, ಗಂಡನಂದರೆ ಅಂತ ಇರಬೇಕು. ಸಜ್ಜೆ ರೊಟ್ಟಿ ಸುಟ್ಟಿರಬೇಕು, ಅದಕ್ಕೆ ಸೋಕೆ ಮಾಡಿರಬೇಕು, ಹಂಪಿ ಜಾತಿ ಬಂದಿರಬೇಕು, ಗಂಡ ಎತ್ತಿ ಹೋಗಿರಬೇಕು, ಜಾತಿಗೆಲ್ಲ ನಾ ಹುಡುಕ್ತಿರಬೇಕು, ನನ್ನ ನುಗ್ತಿರಬೇಕು, ಗಂಡನ ಬಂದಿರಬೇಕು. ನೋಡಿ, ನಮ್ಮಪ್ಪ ಸಿಂಗರ್ ಚೆನ್ನಾಗಿ ಆಡಿದ್ರಲ್ವ. ಸೂಪರ್. ಥ್ಯಾಂಕ್ ಯು ಅಪ್ಪ. ಅಡಿಗೆನೂ ಮಾಡ್ತಾರೆ ನೋಡಿ, ಯಾವ ರೀತಿಯಾಗಿ ಅಡಿಗೆ ಮಾಡಿದ್ದಾರೆ. ಒಂದು ವಿಡಿಯೋದಲ್ಲಿ ಫಿಶನ್ನು ಮಾಡಿದ್ರಲ್ವ. ಎಲ್ಲ ಥರನೂ ಅಡಿಗೆ ಮಾಡ್ತಾರೆ ನಮ್ಮಪ್ಪ.
ಎಸ್, ದಸರಾ ಹಬ್ಬದಲ್ಲಿ ಸಹ ಹಾಡುಗಳನ್ನು ಹಾಡ್ತಾರೆ ಸಿಂಗರ್ ನನ್ನಪ್ಪ. ಥ್ಯಾಂಕ್ ಯು ಸೋ ಮಚ್ ಅಪ್ಪ. ಎಸ್ ನೋಡಿ, ಎಗ್ ರೈಸ್ ರೆಡಿಯಾಗಿದೆ. ಈ ಥರ ಬಂದಿದೆ. ಎಸ್, ನಿಮಗೆ ಎಗ್ ರೈಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್